ಹಾಗೆ ಬೇರೆ ಬೇರೆ ವಿಷಯ, ರೈತರಿಗೆ ಏನೇನು ಸಪೋರ್ಟ್ ಬೇಕು, ಸೌಕರ್ಯಗಳು ಬೇಕು ಅದನ್ನು ಮಾಡಿಕೊಟ್ಟಿದ್ದಾರೆ. ಅದೊಂದು ಪ್ಲಸ್ ಆಗ್ಬೋದು. ಸಿಂಪತಿ ಕಾರ್ಡ್ನ ಪ್ಲೇ ಮಾಡ್ತಾ ಇದ್ದಾರೆ ಇಲ್ಲಿ ಯಾರು, ಕುಮಾರಣ್ಣ ಅವರು. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ಸೂರ್ಯ ಮಾತಾಡ್ತಾ ಇದ್ದೀನಿ. ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ನಾನು ಮಾಡೋ ಕಂಟೆಂಟು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಹಾಗೆ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ ಸದಾಕಾಲ ನನ್ನ ಮೇಲೂ ಹಾಗೂ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಮಾತಾಡೋಕ್ಕೆ ಬಂದಿರೋದು ನಮ್ಮ ಕರ್ನಾಟಕದ ಬೈ ಎಲೆಕ್ಷನ್. ಹೌದು, 3 ಕಡೆ ಬೈ ಎಲೆಕ್ಷನ್ ನಡೀತಾ ಇದೆ. ಒಂದು ಸಂಡೂರಲ್ಲಿ, ಇನ್ನೊಂದು ಶಿಗಾವಿಲಿ, ಹಾಗೆ ಕೊನೆಯದು ಚನ್ನಪಟ್ಟಣ, ಬೊಂಬೆಯ ನಾಡು ಚನ್ನಪಟ್ಟಣ. ಒಂದೊಂದಾಗಿ ಹಂತವಾಗಿ ಹೇಳ್ತಾ ಹೋಗ್ತೀನಿ. ಮೊದಲು ಸಂಡೂರಲ್ಲಿ ಹೇಳ್ತೀನಿ. ಸಂಡೂರಲ್ಲಿ ಕೈ ಅಭ್ಯರ್ಥಿ ಅಂದರೆ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು BJP ಅಭ್ಯರ್ಥಿ ಮಧ್ಯೆ ಒಳ್ಳೆ ಟಗ್ ಆಫರ್ ಇದೆ. ಯಾಕೆ ಅಂತ ಹೇಳಿದ್ರೆ, ಸಂಡೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಂದು ಅನ್ನಪೂರ್ಣ ತುಕಾರಾಮ್ ಅವರು, ಅಂದರೆ ತುಕಾರಾಮ್ ಅವರ ಪತ್ನಿ. ಹಾಗೆ BJP ಅಭ್ಯರ್ಥಿ ಬಂಗಾರು ಹನುಮಂತು. ಇವರಿಬ್ಬರ ಹೆಸರಲ್ಲೂ ದೇವರ ಹೆಸರಿದೆ, ಅದೊಂದು ಖುಷಿ ಕೊಡುತ್ತೆ. ಬಟ್ ಸಂಡೂರಲ್ಲಿ ಸತತ 20 ವರ್ಷಗಳ ಇತಿಹಾಸ ತೆಗೆದ್ರೆ ಕಾಂಗ್ರೆಸ್ದೇ ಮೇಲುಗೈ ಅಂತ ಹೇಳ್ಬೋದು. ಏಕೆಂತ ಹೇಳಿದ್ರೆ ಕಾಂಗ್ರೆಸ್ ಅಷ್ಟು ಕೆಲಸ ಮಾಡಿದೆ. ಹಾಗಾಗಿ 20 ವರ್ಷದಿಂದ ಕಾಂಗ್ರೆಸ್ಸೇ ಮೇಲುಗೈ ಅಂತ ಸಂಡೂರಲ್ಲಿ ಹೇಳ್ಬೋದು. ಯಾರು ಬೇಕಾದರೂ ಕೇಳ್ತಾರೆ, ಸಂಡೂರಲ್ಲಿ ಕಾಂಗ್ರೆಸ್ ಕೆಲಸ ಮಾಡಿದೆಯಲ್ವಾ ಅಂತ ಹೇಳ್ತಾರೆ. ಹಾಗಾಗಿ ಅನ್ನಪೂರ್ಣ ತುಕಾರಾಮ್, ಕಾಂಗ್ರೆಸ್ ಆಕಾಂಕ್ಷಿಯಾಗಿರುವಂತಹ ಅನ್ನಪೂರ್ಣ ತುಕಾರಾಮ್ ಒಂದು ಹಂತದಲ್ಲಿ ಗೆಲ್ಲಬಹುದು, ಒಂದು ಅಂತರದಲ್ಲಿ ಗೆಲ್ಲಬಹುದು ಅಂತ ಮೂಲಗಳ ಪ್ರಕಾರ ಮಾಹಿತಿ ಬಂದಿದೆ ಸ್ನೇಹಿತರೆ. ಯಾಕೆಂತ ಹೇಳಿದ್ರೆ ಲಾಸ್ಟ್ ಟೈಮ್ ಅವರ ಯಜಮಾನರು ಅಂದರೆ ತುಕಾರಾಮ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿದ್ರು. 1,16,000 ವೋಟ್ನ ತಗೊಂಡಿದ್ರು. ಹಾಗೆ BJP ಅಭ್ಯರ್ಥಿಯಾಗಿ ಶಿಲ್ಪಾ ರಾಘವೇಂದ್ರ ಅವರು ನಿಂತಿದ್ರು. 49,701 ಮತಗಳನ್ನ ಪಡೆದಿದ್ರು. ಹಾಗೆ KS ದಿವಾಕರ್ KRPP 31,375 ಮತಗಳನ್ನ ಪಡೆದಿದ್ರು. ತುಕಾರಾಮ್ ಅವರು 35,522 ಮತಗಳಿಂದ ಗೆದ್ದಿದ್ರು. ಅಂದರೆ ನಿಮಗೆ ಸಂಡೂರಲ್ಲಿ ಪಾಪ್ಯುಲೇಷನ್ ಬಂದು 2,60,213 ಪಾಪ್ಯುಲೇಷನ್ನು. ಬಟ್ ನಿಮ್ಗೆ ಇಷ್ಟೇ ಆಗಿರೋದು 1,00,000 ಕಾಂಗ್ರೆಸ್ ತೊಗೊಂಡಿದ್ರು. ಶಿಲ್ಪಾ ರಾಘವೇಂದ್ರ ಅವರು 49,701 ಮತಗಳ ತೊಗೊಂಡಿದ್ರು. ದಿವಾಕರ್ ಅವರು 31,375 ಮತಗಳನ್ನ ತಗೊಂಡಿದ್ರು. ಅಂದರೆ ಇನ್ನು 78-79 ಮತಗಳು ಹಾಕಿಲ್ಲ. ಪಾಪ್ಯುಲೇಷನ್ ಇರೋದು 2,60,213. ಬಟ್ ಈ ಸಲ ಪ್ರತಿಯೊಬ್ಬರು ಮತದಾರರು ವೋಟ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ಅದು ನಮ್ಮ ಹಕ್ಕು. ಸಂಡೂರಲ್ಲಿ ಅದನ್ನು ಈ ಸಲ ಕಮ್ಮಿ ಆಗ್ಬೋದು, ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಪರ ಸಚಿವ ಸಂತೋಷ್ ಲಾಡ್ ಅವರು ಸಂಡೂರಲ್ಲಿ ಪ್ರಚಾರಕ್ಕೆ ನಿಂತಿದ್ದಾರೆ. ಯಾಕೆಂದರೆ ಸೆಂಟ್ರಲಿಂದಾಗಲಿ, ಸೋನಿಯಾ ಗಾಂಧಿಯಿಂದಾಗಲಿ, ರಾಹುಲ್ ಗಾಂಧಿಯಿಂದ ಅವ್ರ ಕಡೆಯಿಂದಾಗಲಿ ಸಂಡೂರಲ್ಲಿ ತುಕಾರಾಮ್ ಅವ್ರನ್ನ ವೈಫ್ ಅವ್ರನ್ನ ಗೆಲ್ಸ್ಕೊಂಬರೋ ಜವಾಬ್ದಾರಿ ನಿಮ್ಮದು ಅಂತ ಸಂತೋಷ್ ಲಾಡ್ಗೆ ಸೋನಿಯಾ ಗಾಂಧಿ ಹೇಳಿದ್ದಾರಂತೆ. ಹಾಗಾಗಿ ಸಂಡೂರಲ್ಲಿ ಸಂತೋಷ್ ಲಾಡ್ ಅವರು ಭರ್ಜರಿಯಾಗಿ ಪ್ರಚಾರ ಮಾಡಿದ್ದಾರೆ. ಹಾಗೆ BJP ಪರ ವಿಜೇಂದ್ರ ಅವರು ಸಂಡೂರನ್ನು ನಮ್ಮ ಆಕೆಗೆ ಸೇರಿಸ್ಕೋಬೇಕು ಅಂತ BJPಯವರ ವಿಜೇಂದ್ರ ಅವರು ಪಣ ತೊಟ್ಟಿದ್ದಾರೆ. ಹಾಗೆ ಅವ್ರಿಗೆ ಸಾಥ್ ಕೊಡ್ತಿರೋದು ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು. ಇದೊಂದು ನಿಮಗೆ ಮ್ಯಾಜಿಕ್ ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿ ಅವರ ಒಲವು ಸಂಡೂರಲ್ಲಿ ನಡೆಯುತ್ತೆ, ಅಂದರೆ ಅವರ ಮಾತು ನಡೀಬಹುದು. ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ಮಾತು ಸ್ವಲ್ಪ ಜನಗಳಿಗೆ ಮುಟ್ಬೋದು. ಯಾಕೆಂತ ಹೇಳಿದ್ರೆ ಕೆಲಸಗಳಾಗಿದೆ, ಅವ್ರ ಕಡೆಯಿಂದ ತುಂಬ ಕೆಲಸಗಳು ಸಂಡೂರಲ್ಲಿ ಆಗಿದೆ. ಯಾರು ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಶ್ರೀರಾಮುಲು ಆಗಿರ್ಬೋದು. ಅದೊಂದು ಗೇಮ್ ಆಟ ಆಡ್ಬೋದು BJPಯವರು ಅಂತ ನನ್ನ ಅನಿಸಿಕೆ. ಹಾಗೆ ಅಲ್ಲಿ ಜಾತಿ ಲೆಕ್ಕ ಮಾಡೋದಾದರೆ ST ಅವರು 55,000 ಜನ ಇದ್ದಾರೆ. SC ಅವರು
45,000 ಜನ ಇದ್ದಾರೆ ಸಂಡೂರಲ್ಲಿ. ಹಾಗೆ ಕುರುಬ್ರು 35,000 ಜನ ಇದ್ದಾರೆ. ಹಾಗೆ ಲಿಂಗಾಯತರು 30,000 ಜನ ಇದ್ದಾರೆ. ನಿಮ್ಗೆ ಆಲ್ಮೋಸ್ಟ್ ST ಆಗಿರ್ಬೋದು, SC ಆಗಿರ್ಬೋದು ಕಾಂಗ್ರೆಸ್ ಪರವಾಗಿ ನಿಲ್ಲಬಹುದು. ತುಕಾರಾಮ್ ಅವರ ಪರವಾಗಿ ನಿಲ್ಬಹುದು. ಅದು ಅವರ ವೋಟಿಂಗ್ ಬ್ಯಾಂಕ್ ಅಂತಲೇ ಹೇಳ್ಬೋದು. ಆಮೇಲೆ 20 ವರ್ಷದಿಂದ ಕಾಂಗ್ರೆಸ್ಸೇ ಗೆಲ್ತಾ ಬಂದಿರೋದು. ಆಮೇಲೆ ಕೆಲಸಗಳು ನಡೆದಿದೆ. ಫೇವ್ರೇಟ್ ಆಗಿರೋದು ಅನ್ನಪೂರ್ಣ ತುಕಾರಾಮ್ ಅಂತ ಹೇಳ್ಬೋದು. ಬಟ್ ಈ ವ್ಯಕ್ತಿ ಯಾರು ಬಂಗಾರು ಹನುಮಂತು BJP ಕ್ಯಾಂಡಿಡೇಟ್ ಫೈಟ್ ಕೊಡ್ತಾರೆ. ಯಾಕೆಂತ ಹೇಳಿದ್ರೆ ಇವರು ಸ್ವಲ್ಪ ನೋಟೆಡ್ ಫೇಸೇ ಅಲ್ಲಿ ಸಂಡೂರಲ್ಲಿ. ಈ ಬಂಗಾರು ಹನುಮಂತವ್ರು ನೋಟೆಡ್ ಫೇಸೇ. ಹಾಗಾಗಿ ಇವರ ಆಪೋಸಿಟ್ ಆಗಿ ಇವ್ರನ್ನ ನಿಲ್ಲಿಸಿದ್ದಾರೆ. ಆಮೇಲೆ ನಿಮಗೆ BJP ಅಭ್ಯರ್ಥಿ ಬೇರೆಲ್ಲ, JDS ಅಭ್ಯರ್ಥಿ ಬೇರೆಲ್ಲ. ಇನ್ ಕೇಸ್ JDS ಅವರ ವೋಟಿಂಗ್ ಅಲ್ಪ ಸ್ವಲ್ಪ ಒಂದು 15ರಿಂದ 20,000 ಇದ್ದರೂ ಅದು BJPಗೆ ಪ್ಲಸ್ ಆಗ್ಬೋದು. ಬಂಗಾರು ಹನುಮಂತು ಅವರಿಗೆ ಪ್ಲಸ್ ಆಗಬಹುದು ಅಂತ ನನ್ನ ಅನಿಸಿಕೆ. ಯಾಕೆಂದರೆ JDS ಕ್ಯಾಂಡಿಡೇಟ್ ಇಲ್ಲ ಅಲ್ಲಿ ಸಂಡೂರಲ್ಲಿ. JDS ಕ್ಯಾಂಡಿಡೇಟ್ ಇಲ್ಲ. ಇನ್ ಕೇಸ್ KRPP ಅವರು BJP ಸೇರ್ಕೊಂಡ್ರೆ, ಒಳಗಡೆ ಮಾತಾಡ್ಕೊಂಡು ಸೇರ್ಕೊಂಡ್ರೆ ಆ ಓಟು ಬಂಗಾರು ಅವ್ರಿಗೆ ಪ್ಲಸ್ ಆಗೋ ಸಾಧ್ಯತೆ ಇದೆ. ಬಟ್ ಕಾಂಗ್ರೆಸ್ ಅಲ್ಲಿ ಗೆಲ್ಲುವ ನಿರೀಕ್ಷೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ 20 ವರ್ಷದ ಸತತ ಕೆಲಸಗಳು, 20 ವರ್ಷದ ವರ್ಕ್ ನಡೆದಿರೋದ್ರಿಂದ ಅವರ ಸಂಡೂರು ಕಾಂಗ್ರೆಸ್ ಅವರ ಭದ್ರಕೋಟೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಹೇಳೋದಾದರೆ ನಿಮಗೆ ಶಿಗಾವಿ ಬೈ ಎಲೆಕ್ಷನ್. ಶಿಗಾವಿ ಬೈ ಎಲೆಕ್ಷನ್ ಅಂದರೆ ನೆನಪಾಗೋದು ನಮಗೆ ಬಸವರಾಜ ಬೊಮ್ಮಾಯಿ ಅವರು. ಹೌದು ಸ್ನೇಹಿತರೆ, ಅದು ಅವರ ಭದ್ರಕೋಟೆ. ಬಸವರಾಜ ಬೊಮ್ಮಾಯಿ ಅವರ ಭದ್ರಕೋಟೆ. ಏಕೆಂದರೆ ಲಾಸ್ಟ್ ಟೈಮು CM ಆಗಿದ್ದು ಅಲ್ಲಿ ಗೆದ್ದು CM ಆಗಿದ್ರು ಬಸವರಾಜ ಬೊಮ್ಮಾಯಿ ಅವರು. ಈಗ ಆ ಕ್ಷೇತ್ರಕ್ಕೆ ಅವರ ಮಗ ಭರತ್ ಬೊಮ್ಮಾಯಿ ಅವ್ರನ್ನ BJP ಅಭ್ಯರ್ಥಿಯಾಗಿ ಅಂದರೆ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದಾರೆ. ಹಾಗೆ ಆಪೋಸಿಟ್ ಆಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯೂಸಫ್ ಖಾನ್ ಪಠಾಣ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದಾರೆ. ಲಾಸ್ಟ್ ಟೈಮ್ ಇವರು ಸೋತಿದ್ರು, ಬಸವರಾಜ ಬೊಮ್ಮಾಯಿ ಅವರ ಮುಂದೆ ಸೋತಿದ್ರು. ಯಾಕೆಂದರೆ ಅವ್ರಿಗೆ ವರ್ಚಸ್ಸಿದೆ, ಬಸವರಾಜ ಬೊಮ್ಮಾಯಿ ಅವ್ರಿಗೆ ವರ್ಚಸ್ಸಿದೆ. ಹಾಗೆ ಭರತ್ ಅವ್ರಿಗೆ ಅದು ಪ್ಲಸ್ ಆಗ್ಬೋದು. ಯಾಕೆಂದರೆ CM ಮಗ ಭರತ್ ಬೊಮ್ಮಾಯಿ ಅವರು, ಅದೊಂದು ಅವ್ರಿಗೆ ಪ್ಲಸ್ ಆಗೋ ನಿರೀಕ್ಷೆ ಇದೆ. ಹಾಗೆ ಇಲ್ಲಿ ನಾವು ಲೆಕ್ಕಾಚಾರ ಮಾಡೋದಾದರೆ JDS ಕ್ಯಾಂಡಿಡೇಟ್ ಇಲ್ಲ, ಮೈತ್ರಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಅವರು ಮೈತ್ರಿ ಅಭ್ಯರ್ಥಿ. ಅದೊಂದು ಅವ್ರಿಗೆ ಪ್ಲಸ್ ಆಗ್ಬೋದು. ಬಟ್ ಇಲ್ಲಿ ಏನು ಮೈನಸ್ ಅಂದರೆ ಒಟ್ಟು ಮತದಾರರಿರೋದು 2,36,790 ಒಟ್ಟು ಮತದಾರರು ಇರೋದು ಶಿಗಾವಿಲಿ. ಪುರುಷರು 1,21,067 ಜನ ಇದ್ದಾರೆ. ಮಹಿಳೆಯರು 1,15,717 ಮಹಿಳೆ ಮತದಾರರು ಇದ್ದಾರೆ ಶಿಗಾವಿಲಿ. ಬಟ್ ನಿಮಗೆ ಜಾತಿ ಲೆಕ್ಕಾಚಾರ ನೋಡೋದಾದರೆ ಮುಸ್ಲಿಮರು 65,000 ಜನ ಇದ್ದಾರೆ, ಕುರುಬ್ರು 39,000 ಜನ ಇದ್ದಾರೆ, ಲಂಬಾಣಿಗಳು 28,000 ಜನ ಇದ್ದಾರೆ, ಹಾಗೆ ದಲಿತರು 35,000 ಜನ ಇದ್ದಾರೆ, ಲಿಂಗಾಯತರು 70,000 ಜನ ಇದ್ದಾರೆ. ನಿಮಗೆ ಇದೇನಪ್ಪ 65,000 ಜನ ಮುಸ್ಲಿಮರೇ ಇದ್ದಾರೆ ಶಿಗಾವಿಲಿ ಅಂತ ನೀವು ಯೋಚನೆ ಮಾಡ್ತೀವಿ. ಬಟ್ ಈ 65,000 ಮುಸ್ಲಿಮರು ಕಾಂಗ್ರೆಸ್ಗೆ ವೋಟ್ ಹಾಕೋದಿಲ್ಲ. 10% ಬೊಮ್ಮಾಯಿ ಅವರ ಕೆಲಸ ನೋಡಿದ್ದಾರೆ. ಬೊಮ್ಮಾಯಿ ಅವ್ರನ್ನ ಗೆಲ್ಲಿಸ್ಬೇಕು. ಪಕ್ಷ ಯಾವುದಾದ್ರೂ ಪರವಾಗಿಲ್ಲ, BJP ಆದರೂ ಪರವಾಗಿಲ್ಲ, JDS ಆದರೂ ಪರವಾಗಿಲ್ಲ, ಅಲ್ಲಿ ಬೊಮ್ಮಾಯಿ ಅವರ ವರ್ಚಸ್ಸು ಇದೆ, ಕಾಪಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಭರತ್ ಬೊಮ್ಮಾಯಿ ಅವರಿಗೆ ಇದು ಪ್ಲಸ್ ಆಗಬಹುದು. ಇನ್ನು ಆ್ಯಸ್ ಯೂಶಲ್ ಲಿಂಗಾಯತರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ವೋಟ್ ಹಾಕೋದಿಲ್ಲ. ಅಂದರೆ ಆ ಲೆವೆಲಲ್ಲಿ ವೋಟ್ ಹಾಕಿ 75,000 ಅಂತ ಹೇಳಿದ್ರೆ ಒಂದು 10%, ಒಂದು 20% ವೋಟ್ ಹಾಕ್ಬೋದು ಅಷ್ಟೇ. ಹಾಗೆ ಕುರುಬ್ರು ನಿಮಗೆ ಡಿವೈಡ್ ಆಗ್ತಾರೆ, BJPಗೂ ಆಗ್ತಾರೆ, ಕಾಂಗ್ರೆಸ್ಗೂ ಹಾಕ್ಬೋದು. ಇನ್ನು ಲಂಬಾಣಿಗಳು ಕಾಂಗ್ರೆಸ್ಗೆ ಸ್ವಲ್ಪ ವೋಟಿಂಗ್ ಅವ್ರದ್ದು ಲೆಕ್ಕಾಚಾರ ಹೇಳೋಕ್ಕಾಗೋದಿಲ್ಲ, ಯಾವ ರೀತಿ ಬೇಕಾದ್ರೆ ಆಗ್ಬೋದು. ಇನ್ನು ದಲಿತರು ಕಾಂಗ್ರೆಸ್ ಅರ್ಧ ಡಿವೈಡ್ ಆಗುತ್ತೆ, ಇನ್ನು BJPಗೆ ಅರ್ಧ ಡಿವೈಡ್ ಆಗುತ್ತೆ. BJP ಅಂದರೆ ಮೈತ್ರಿ ಅಭ್ಯರ್ಥಿಗೆ ಭರತ್ ಬೊಮ್ಮಾಯಿ ಅವರಿಗೆ ಡಿವೈಡ್ ಆಗ್ಬೋದು. ಯಾಕೆಂದರೆ JDS ವರ್ಚಸ್ ಅಲ್ಲಿ ಸ್ವಲ್ಪ ಇದೆ,
ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಅಂದ್ಕೊಳ್ಳೋಷ್ಟಿಲ್ಲ ಅಂದ್ರೂ ಒಂದು ತಕ್ಕ ಮಟ್ಟಿಗೆ ಜೆ ಡಿ ಎಸ್ ವರ್ಚಸ್ಸು ಶಿಗಾವಿಲಿದೆ. ಅದೊಂದು ಪ್ಲಸ್ ಆಗ್ಬೋದು ಭರತ್ ಬೊಮ್ಮಾಯಿ ಅವ್ರಿಗೆ. ಆಮೇಲೆ ಖಾನ್ ಪಠಾಣ್ ಅಂತ ಹೇಳ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ, ಬಟ್ ಅವರು ಲಾಸ್ಟ್ ಟೈಮು ಸೋತಿದ್ದಾರೆ, ಬಸವರಾಜ್ ಬೊಮ್ಮಾಯಿ ಅಪೋಸಿಟು ಸೋತಿದ್ದಾರೆ. ಬಟ್ ನಿಮ್ಗೆ ಅಷ್ಟು ಇದು ಒನ್ ಸೈಡ್ ಅಂತ ಹೇಳ್ಬೋದು. ನಿಮಗೆ ಸಂಡೂರಲ್ಲಿ ನಿಮಗೆ ಟಗ್ ಆಫರ್ ಇದೆ ಕಾಂಗ್ರೆಸ್ ಮತ್ತು ಮೈತ್ರಿ ಅಭ್ಯರ್ಥಿಗೆ, ಬಟ್ ಇಲ್ಲಿ ಒನ್ ಸೈಡ್ ಅಂತ ಹೇಳ್ಬೋದು. ಯಾಕೆಂದರೆ ಆಲ್ಮೋಸ್ಟ್ ಬಿ ಜೆ ಪಿಗೆ ಇದು ಸುಮ್ಮನೆ ಎಲೆಕ್ಷನ್ ಆಗ್ತಿರೋದು, ಬೈ ಎಲೆಕ್ಷನ್ ಅಂದು ಸುಮ್ಮನೆ. ಇದು 100% ಮೈತ್ರಿ ಅಭ್ಯರ್ಥಿ ಇಲ್ಲಿ ಗೆಲ್ಲುವ ಸಾಧ್ಯತೆ ಜಾಸ್ತಿ. ನೀವು ಕಂಪೇರ್ ಟು ಸಂಡೂರು ಕಂಪೇರ್ ಮಾಡಿದ್ರೆ ಶಿಗಾವಿಲಿ ಮೈತ್ರಿ ಅಭ್ಯರ್ಥಿ ಆಲ್ಮೋಸ್ಟ್ 90-95% ಗೆಲ್ಲುವ ಅಭ್ಯರ್ಥಿ ಅಂತ ಹೇಳ್ಬೋದು. ಅದಕ್ಕಷ್ಟು ತಲೆ ಕೆಡ್ಸ್ಕೊಂಡು ಹೈಕಮಾಂಡ್ ಅಷ್ಟಾಗಲಿ, ಆಮೇಲೆ ಸ್ಟೇಟ್ ಅವರಾಗಲಿ ಯಾರೂ ಅಷ್ಟು ತಲೆ ಕೆಡ್ಸ್ಕೊಂಡಿಲ್ಲ. ಆಮೇಲೆ ನಿಮ್ಮ ನಾರ್ಮಲ್ ಕ್ಯಾನ್ವಸ್ ನಡೀತಿದೆ, ಅಲ್ಲಿ ಭರ್ಜರಿ ಕ್ಯಾನ್ವಸ್ ಏನಿಲ್ಲ. ಯಾರು ಭರತ್ ಬೊಮ್ಮಾಯಿ ಬಿಟ್ಟರೆ ನಿಮ್ಗೆ ಯಾರು ಬಿ ಜೆ ಪಿಯವರು ಅಷ್ಟು ನಿಮ್ಗೆ ಫೋಕಸ್ ಮಾಡ್ತಿಲ್ಲ. ಯಾಕೆಂದರೆ ಅದು ನಮ್ಗೆ ಗೊತ್ತು, ನಮ್ಮ ಗೆಲ್ಲುವ ಅಭ್ಯರ್ಥಿಯ ಒಂದು ಬಸವರಾಜ ಬೊಮ್ಮಾಯಿಯವರ ವರ್ಚಸ್ ಇದೆ, ಒಂದು ಅಲ್ಲೇ ನೆಸೆಸಿಟಿ ಇಲ್ಲ ಅಂತ ಜಾಸ್ತಿ ಅಲ್ಲಿ ಫೋಕಸ್ ಏನು ಮಾಡ್ತಿಲ್ಲ. ನಿಮಗೆ ಸಂಡೂರಲ್ಲಿ ಮಾಡೋ ಫೋಕಸ್ಸು ಮತ್ತು ಚನ್ನಪಟ್ಟಣದಲ್ಲಿ ಫೋಕಸ್ ಮಾಡ್ತಿರೋಷ್ಟು ಬಿ ಜೆ ಪಿ ಹೈಕಮಾಂಡ್ ಅವರು ಫೋಕಸ್ ಮಾಡ್ತಿಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತು ಇಲ್ಲಿ ಆರಾಮಾಗಿ ಗೆದ್ಕೊಂಡ್ಬರ್ತಾರೆ, ಭರತ್ ಬೊಮ್ಮಾಯಿ ಅವರು ಗೆದ್ಕೊಂಡ್ಬರ್ತಾರೆ. ಹಾಗಾಗಿ ಬೇರೆಯವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಇದ್ದಿತ್ತು. ಯಾರಿಗೆ ಬಿ ಜೆ ಪಿ ಅಭ್ಯರ್ಥಿಗೆ ಬೇರೆಯವ್ರಿಗೆ ಟಿಕೆಟ್ ಕೊಡಬೇಕು, ಭರತ್ ಬೊಮ್ಮಾಯಿಗೆ ಬೇಡ, ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳಿದರು. ಬಟ್ ಇಲ್ಲ, ಮಿನಿಸ್ಟರ್ ಆದ ಬೊಮ್ಮಾಯಿ ಅವರು ಇಲ್ಲ ನನ್ನ ಮಗನಿಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಡ ಏರಿ, ಯಡಿಯೂರಪ್ಪರ ಹತ್ರ ಒತ್ತಡ ಏರಿ ಹೈಕಮಾಂಡ್ ಹತ್ರ ಮಾತಾಡಿ, ಅಮಿತ್ ಶಾ ಆಗಿರ್ಬೋದು, ಮೋದಿ ಸಾಹೇಬ್ರಾಗಿರ್ಬೋದು, ಅವ್ರ ಹತ್ರ ಎಲ್ಲ ಮಾತಾಡಿ ಇಲ್ಲ ನನ್ನ ಮಗನಿಗೆ ಟಿಕೆಟ್ ಕೊಡಿಸಿ, ಗೆಲ್ಲುವ ಯುವಕ ಹಾಗೆ ಗೆಲ್ತಾನೆ, ನನ್ನ ವರ್ಚಸ್ ಇದೆ ಅಂತ ಹೇಳಿ ಅವ್ರಿಗೆ ಟಿಕೆಟ್ ಕೊಡಿಸಿದ್ದಾರೆ. ಆ್ಯಸ್ ಯೂಶುವಲ್ ಅಪ್ಪ ನಡೆದಿದ್ದ ದಾರಿಲೇ ಮಗನೂ ಕೂಡ ಪೊಲಿಟಿಕ್ಸ್ಗೆ ಎಂಟ್ರ್ ಆಗಿದ್ದಾರೆ. ಅಂದರೆ ಆಲ್ಮೋಸ್ಟ್ ಆಗಲೇ ಬರಬೇಕಾಗಿತ್ತು, ಬಟ್ ಅದು ಕಾರಣಾಂತರಗಳಿಂದ ಆಗಿರಲಿಲ್ಲ. ಬಟ್ ಇವಾಗ ಬಂದಿದ್ದಾರೆ. ಅದು ಗೆಲ್ಲೋ ಕ್ಯಾಂಡಿಡೇಟ್ ನಿಮ್ಗೆ ಆಲ್ಮೋಸ್ಟ್ 90-95% ಗೆಲ್ಲೋ ಕ್ಯಾಂಡಿಡೇಟ್, 5% ಹಾಗೆ ಹೀಗೆ ಆಗ್ಬೋದು. ನಿಮ್ಗೆ ಅಷ್ಟು ಅಂತರದಲ್ಲಿ ಗೆಲ್ತಾರೆ, ತುಂಬ ಅಂತರ ಅಲ್ಲ. ಒಂದು 2,36,790 ಓಟ್ಗಳಿದೆ. ನನ್ನ ಪ್ರಕಾರ ಒಂದು 60 ಗಂಟ ರೀಚ್ ಆಗ್ಬೋದು. ಯಾರು ಭರತ್ ಬೊಮ್ಮಾಯಿ ಅವರು ಮೈತ್ರಿ ಅಭ್ಯರ್ಥಿ ಕ್ಯಾಂಡಿಡೇಟು 60 ಗಂಟ ರೀಚ್ ಆಗ್ಬೋದು. ಮಿಕ್ಕಿದ್ದು ಇತರರು ಹಾಗೆ ಮಿಕ್ಕಿ ಕಾಂಗ್ರೆಸ್ಗೆ ಹೋಗ್ಬೋದು, ಅದೊಂದು ಇದಾಗ್ಬೋದು. ಬಟ್ ಗೆಲ್ಲುವ ಕ್ಯಾಂಡಿಡೇಟ್ ಅಂತಲೇ ಹೇಳ್ತಾರೆ. ಇನ್ನು ಕೊನೆಯದಾಗಿ ಬೊಂಬೆಯ ನಾಡು ಚನ್ನಪಟ್ಟಣ, ಇದು ನಿಮಗೆ ಟಗ್ ಆಫ್ ಒಳ್ಳೆ ಫೈಟ್ ಇದೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತಿದ್ದಾರೆ, ಹಾಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯೋಗೇಶ್ವರ್ ಅವರು ನಿಂತಿದ್ದಾರೆ. ಕೊನೆಯ ಹಂತದವರೆಗೂ ಬಿ ಜೆ ಪಿಯಿಂದ ಅಂದರೆ ಮೈತ್ರಿ ಅಭ್ಯರ್ಥಿಯಾಗಿ ಯೋಗೇಶ್ ಅವ್ರನ್ನ ನಿಲ್ಲಿಸಬೇಕು ಅಂತ ಕುಮಾರಸ್ವಾಮಿ ಆಗಲಿ, ಯಡಿಯೂರಪ್ಪ ಆಗಲಿ, ಹಾಗೆ ಬಿ ಜೆ ಪಿ ಲೀಡರ್ಸ್ ಆಗಿರ್ಬೋದು, ಅಶೋಕ್ ಆಗಿರ್ಬೋದು, ಎಲ್ಲ ಡಿಸ್ಕಷನ್ ಮಾಡಿ ಇವ್ರಿಗೆ ಕೊಡಬೇಕು ಅಂತಲೇ ಇದ್ದಿತ್ತು. ಸಡನ್ನಾಗಿ ಕಾಂಗ್ರೆಸ್ಗೆ ಜಂಪ್ ಆಗ್ತಾರೆ. ಹಾಗೆ ಇವರಿಗೆ ಜಂಪಿಂಗ್ ಸ್ಟಾರ್ ಅಂತಲೂ ಜನ ಕರೀತಿದ್ದಾರೆ. ಚನ್ನಪಟ್ಟಣ ಜನ ಯೋಗೇಶ್ವರ್ ಅವ್ರಿಗೆ, CP ಯೋಗೇಶ್ವರ್ ಅವ್ರಿಗೆ ಜಂಪಿಂಗ್ ಸ್ಟಾರ್ ಅಂತ ಹೊಸ ಬಿರುದು ಕೊಟ್ಟಿದ್ದಾರೆ. ಯಾಕೆಂದರೆ ಸುಮಾರು ಪಕ್ಷಗಳನ್ನ ನೋಡಿ ಮೈತ್ರಿ ಅಭ್ಯರ್ಥಿಯಾಗಿ ಸುಮಾರು ಪಕ್ಷಗಳನ್ನ ನೋಡಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಸುಮಾರು ಮಾಡ್ಕೊಂಡಿದ್ದಾರೆ. ಈ ಥರ ಕೊನೆ ಮೂಮೆಂಟಲ್ಲಿ ಇದಾಗಿದೆ. ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸೋದು ಯಾವುದೇ ಕಾರಣಕ್ಕೂ ಬೇಡ ಅಂತಲೇ ಹೇಳಿದರು. ಕುಮಾರಸ್ವಾಮಿ ಆಗಿರ್ಬೋದು, ದೊಡ್ಡಗೌಡರಾಗಿರ್ಬೋದು, ಬೇಡ ಅಂತಲೇ ಹೇಳಿದ್ದು. ಯಾಕೆಂದರೆ ಯೋಗೇಶ್ವರ್ ಅವ್ರಿಗೆ ಕೊಡಬೇಕು ಅಂತಲೇ ಇದ್ದಿದ್ದು. ಸಡನ್ನಾಗಿ ಯೋಗೇಶ್ವರ್ ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ, ಟಕ್ ಅಂತ ಕಾಂಗ್ರೆಸ್ಗೆ ಜಂಪ್ ಆಗ್ಬಿಟ್ರು. ಆಮೇಲೆ ಇಲ್ಲಿ ಮುಖ್ಯವಾಗಿ ನೋಡಬೇಕಾಗಿರೋದು ನಿಖಿಲ್ ಮತ್ತು ಯೋಗೇಶ್ ಅವ್ರ ಪರ ಎಲೆಕ್ಷನ್ ನಡೀತಿದೆ ಅಂತ ನೀವು ಅಂದ್ಕೊತೀವಿ. ಅವರಿಬ್ಬರ ಮಧ್ಯೆ ಎಲೆಕ್ಷನ್ ನಡೀತಿದೆ ಅಂತ ನಾವು ಅಂದ್ಕೊತೀವಿ ಕ್ಯಾಂಡಿಡೇಟ್ಗಳು ಅಂತ. ಬಟ್ ಈ ಕ್ಷೇತ್ರ DK ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ, ಸಿದ್ದರಾಮಯ್ಯ ವರ್ಸಸ್ ದೇವೇಗೌಡರು ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಗೆಲ್ಲಲೇಬೇಕು. ನಿಖಿಲ್ನ ನಿಲ್ಲಿಸಿದ ಮೇಲೆ, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸಿದ ಮೇಲೆ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ದೊಡ್ಡಗೌಡರು. ಹೌದು, ಮೊನ್ನೆ ನೀವು ಮಾತಾಡ್ಬೇಕಾದ್ರೆ ಹೇಳಿದ್ರು,
ನನ್ನ ಸೇವೆ ಕಂಪ್ಲೀಟಾಗಿ ಇಲ್ಲಿದೆ, ಚನ್ನಪಟ್ಟಣಕ್ಕೆ ನನ್ನ ಸೇವೆ ಇದೆ. ಇವಾಗ ನಿಮ್ಮ ಕುಮಾರಸ್ವಾಮಿ ಅವ್ರು ಯಾರೋ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣಕ್ಕೆ ಬರ್ತಿರೋದು. ಸುಮಾರು ಜನ ಹೇಳ್ತಾರೆ ಇಲ್ಲ ರೀ ಬಂದಿಲ್ಲ, ಕಾಂಗ್ರೆಸ್ ಅಭ್ಯರ್ಥಿನೇ ಯಾರು ಇಲ್ಲ, ಕಾಂಗ್ರೆಸ್ ಅಭ್ಯರ್ಥಿ ಒಂದು 10,000 15,000 ನಿಮ್ಗೆ ಯಾರೇ ನಿಲ್ಸಿದ್ರು, ಸಿ ಪಿ ಯೋಗೇಶ್ ಅವ್ರನ್ನ ಬಿಟ್ಟು ಬೇರೆ ಯಾರೇ ನಿಲ್ಸಿದ್ರು, ಯಾರೋ ಗಂಗಾಧರ್ ಅಂತ ನಿಂತಿದ್ರು ಲಾಸ್ಟ್ ಟೈಮ್, 15,000 ಓಟ್ ಅಷ್ಟೇ, 15,374 ಓಟು. ಅಂದರೆ ಕಾಂಗ್ರೆಸ್ ವರ್ಚಸ್ ಇಲ್ಲ ಅಲ್ಲಿ, ಕಾಂಗ್ರೆಸ್ ವರ್ಚಸ್ ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ನನಗೆ ಕಾಣಿಸುವಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಹಂತದಲ್ಲಿ ಗೆಲ್ತಾರೆ. ಟಗ್ ಆಫ್ ಫೈಟ್ ಇರುತ್ತೆ, ಒಂದು ಹಂತದವರೆಗೂ ಫೈಟ್ ಮಾಡಿಕೊಂಡು ಗೆಲ್ಲುವ ನಿರೀಕ್ಷೆ ಇದೆ. ಏಕೆಂತ ಹೇಳಿದ್ರೆ ಚನ್ನಪಟ್ಟಣ ಮತದಾರರು ಎಷ್ಟಿದ್ದಾರೆ ಅಂದರೆ 2,32,594 ಮತದಾರರು ಚನ್ನಪಟ್ಟಣದಲ್ಲಿ ಇದ್ದಾರೆ. ಪುರುಷ ಮತದಾರರು 1,12,131 ಮತದಾರರು ಚನ್ನಪಟ್ಟಣದಲ್ಲಿ ಇದ್ದಾರೆ. ಹಾಗೆ ಮಹಿಳೆ ಮತದಾರರು 1,20,404 ಜನ ಇದ್ದಾರೆ. ಹಾಗೆ ಲಿಂಗಿಗಳು, ತ್ರಿವಿಯ ಲಿಂಗಿಗಳು 59 ಜನ ಇದ್ದಾರೆ. ಬಟ್ ನಿಮಗೆ 2,32,594 ಮತದಾರರು ಚನ್ನಪಟ್ಟಣದಲ್ಲಿ ಇದ್ದಾರೆ. ಹಾಗೆ ಜಾತಿ ಲೆಕ್ಕಾಚಾರ ನೋಡಿದ್ರೆ ಒಕ್ಕಲಿಗರು 1,05,000 ಒಕ್ಕಲಿಗರು ಚನ್ನಪಟ್ಟಣದಲ್ಲಿ ಇದ್ದಾರೆ. ದಲಿತರು 40,000 ಜನ ಇದ್ದಾರೆ. ಹಾಗೆ ಮುಸ್ಲಿಮರು 30,000 ಜನ ಇದ್ದಾರೆ. ತಿಗಳರು 10,000 ಇದ್ದಾರೆ. ಬೆಸಿಗರು ತಲಾ 10,000 ಇದ್ದಾರೆ. ತಿಗಳರು ಮತ್ತು ಬೆಸಿಗರು 10,000 ಜನ ಇದ್ದಾರೆ. ನಿಮಗೆ ಜಾತಿ ಲೆಕ್ಕಾಚಾರ ನೋಡೋದಾದರೆ ಮೈತ್ರಿ ಅಭ್ಯರ್ಥಿ ಅಂದರೆ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ, ಹಾಗೆ ಯೋಗೇಶ್ವರ್ ಕಾಂಗ್ರೆಸ್ ಅಭ್ಯರ್ಥಿ, ಇಬ್ಬರು ಒಕ್ಕಲಿಗರೇ, ಅವ್ರೇನು ಬೇರೆ ಬೇರೆ ಅಲ್ಲ, ಪಕ್ಷ ಬೇರೆ ಅಷ್ಟೇ, ಇಬ್ಬರು ಒಕ್ಕಲಿಗರೇ, ಯೋಗೇಶ್ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು. ಜಾತಿ ಲೆಕ್ಕಾಚಾರ ನೋಡಿದರೆ 1,05,000 ಒಕ್ಕಲಿಗರಿದ್ದಾರೆ. ಇದು ದೇವೇಗೌಡರಿಗೆ ಪ್ಲಸ್ ಆಗ್ಬೋದು, ಯಾಕೆಂದರೆ ದೊಡ್ಡ ಗೌಡರು ಅಂತಲೇ ಅವ್ರನ್ನ ಕರೆಯೋದು. ಅದಾದಮೇಲೆ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರು, ಆಮೇಲೆ ಯೋಗೇಶ್ವರು ಒಕ್ಕಲಿಗರು, ಕುಮಾರಣ್ಣನು ಒಕ್ಕಲಿಗರು, ಹಿಂಗೆ ಬರ್ತಾರೆ. ಅಶೋಕ್ ಅವರು ಒಕ್ಕಲಿಗರು, ಈ ಥರ ಬರ್ತಾರೆ. ಬಟ್ ದೇವೇಗೌಡರು ವರ್ಚಸ್ಸು ಚನ್ನಪಟ್ಟಣದಲ್ಲಿದೆ, ಅದೊಂದು ಪ್ಲಸ್ ಆಗ್ಬೋದು. ಹಾಗೆ ದಲಿತರು ಓಟು, ನಿಮಗೆ ದಲಿತರು ಓಟು ಡಿವೈಡ್ ಆಗುತ್ತೆ, ಯಾಕೆ ಮೈತ್ರಿ ಅಭ್ಯರ್ಥಿಗೂ ಡಿವೈಡ್ ಆಗುತ್ತೆ, ಕಾಂಗ್ರೆಸ್ ಅಭ್ಯರ್ಥಿಗೂ ಡಿವೈಡ್ ಆಗುತ್ತೆ. ಬಟ್ ಕಾಂಗ್ರೆಸ್ಗೆ ಜಾಸ್ತಿ ಇಲ್ಲಿ ಫೋಕಸ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರೇ ಆದ್ರೂ ದಲಿತರು ಆಲ್ಮೋಸ್ಟ್ ನಿಮಗೆ ಒಂದು 30-35% ಆಚೆ ಈಚೆ ಆಗ್ಬೋದು. ಇನ್ನು 70% ಕಾಂಗ್ರೆಸ್ಗೆ ಓಟ್ ಹಾಕೋ ನಿರೀಕ್ಷೆ ಇದೆ. ಏಕೆಂದರೆ ಕೆಲಸಗಳು ಮಾಡಿದೆ ಕಾಂಗ್ರೆಸ್, ಅಲ್ಪ ಕೆಲಸಗಳು ಮಾಡಿದೆ. ಹಾಗೆ ಮುಸಲ್ಮಾನರು 30,000 ಜನ ಇದ್ದಾರೆ. ಮುಸಲ್ಮಾನರ ಓಟು ನೀವು ಕಾಂಗ್ರೆಸ್ಗೆ ಡಿವೈಡ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಮುಸಲ್ಮಾನರಿಗೆ ಕುಮಾರಣ್ಣ ಏನೇನು ಕೆಲಸ ಬೇಕೋ ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಲಾಸ್ಟ್ ಟೈಮ್ MLA ಆಗಿದ್ರು, ಅದನ್ನು ಮಾಡಿಕೊಟ್ಟಿದ್ದಾರೆ, ಅದನ್ನ ಅಚ್ಚುಕಟ್ಟ ನಿಭಾಯಿಸಿದ್ದಾರೆ. ಒಂದು 10-20 ಆಚು ಈಚೆ ಆಗ್ಬೋದು ಅಷ್ಟೇ. ಯಾವುದೇ ಕಾರಣಕ್ಕೂ ನಿಮಗೆ ಇದೇನು ಮುಸಲ್ಮಾನರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿದ್ದರೆ ಯೋಗೇಶ್ ಅವರು ಮುಸಲ್ಮಾನ್ ಓಟ್ ಹಾಕಿರೋರು, ಯಾರಿಗೆ CP ಯೋಗೇಶ್ವರ್ ಅವ್ರಿಗೆ. ಬಟ್ ಕಾಂಗ್ರೆಸ್ಗೆ ಯಾವುದೇ ಕಾರಣಕ್ಕೂ ಚನ್ನಪಟ್ಟಣದ ಮುಸಲ್ಮಾನರು ಅಷ್ಟು ನಿಮಗೆ ಪ್ರಾಮುಖ್ಯತೆ ಕೊಡೋದಿಲ್ಲ ಅಂತ ನನ್ನ ಅನಿಸಿಕೆ. ಹಾಗೆ ತಿಗಳರು ಮತ್ತು ಬೆಸಿಗರು ಇದು ಓಟು ಡಿವೈಡ್ ಆಗುತ್ತೆ, ಕಾಂಗ್ರೆಸ್ಗೆ ಡಿವೈಡ್ ಆಗುತ್ತೆ, ಮತ್ತು ಮೈತ್ರಿ ಅಭ್ಯರ್ಥಿಗೂ ಡಿವೈಡ್ ಆಗಬಹುದು ಹಂಗೆ ಲೆಕ್ಕಾಚಾರ ಹಾಕೊಳ್ಳೋದಾದರೆ. ಬಟ್ ಇಲ್ಲಿ ಫೇವ್ರೇಟ್ ಅಂತ ಹೇಳೋದಕ್ಕಾಗೋದಿಲ್ಲ. ಕೆಲವು ಜನ CP ಯೋಗೇಶ್ವರ್ ಅವರು ಅಂದರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ CP ಯೋಗೇಶ್ವರ್ ಅವರು ಗೆಲ್ಲಬಹುದು ಅಂತ ಹೇಳ್ತಾರೆ. ಬಟ್ ಇನ್ನು ಕೆಲವು ಜನ ನಿಖಿಲ್ ಕುಮಾರಸ್ವಾಮಿ ಅವರ ಪುತ್ರ, ಮಾಜಿ CM ಪುತ್ರ, ಹಾಗೆ ಮಾಜಿ PM ಅವರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲುವ ನಿರೀಕ್ಷೆಯಲ್ಲಿ ಇದ್ದಾರೆ. ಯಾಕೆಂದರೆ ಮಂಡ್ಯದಲ್ಲಿ ಸೋತರು MP ಎಲೆಕ್ಷನಲ್ಲಿ, ರಾಮನಗರಲ್ಲಿ MLA ಎಲೆಕ್ಷನ್ ಸೋತರು, ಭಾರಿ ಹಿನ್ನಡೆ ಅನುಭವಿಸಿದ್ರು. ಬೇಡಪ್ಪ ರಾಜಕೀಯ ಅಂತಲೇ ಇದ್ದರು ನಿಖಿಲ್ ಕುಮಾರಸ್ವಾಮಿ ಅವರು, ಸಿನಿಮಾ ಕಡೆ ಗಮನ ಕೊಟ್ಟರು. ಬಟ್ ಕಾರಣಾಂತರಗಳಿಂದ ಯೋಗೇಶ್ ಅವರು ಕಾಂಗ್ರೆಸ್ ಹೋಗಿದ್ದಕ್ಕೆ ಕಾರಣಕ್ಕೆ ನಿಖಿಲ್ನೇ ನಿಲ್ಲಿಸಬೇಕು ಅಂತ ಹೈಕಮಾಂಡ್, BJP ಹೈಕಮಾಂಡ್ ಆಗಿರ್ಬೋದು, ದೇವೇಗೌಡರು ಆಗಿರ್ಬೋದು, ಎಲ್ಲ ನಿರ್ಧಾರ ತಗೊಂಡು ಇವ್ರನ್ನ ನಿಲ್ಲಿಸಿದ್ರು. ಬಟ್ ಇವಾಗ ಗೆಲ್ಸ್ಕೊ ಬರಲೇಬೇಕು, ಇಲ್ಲಾಂದರೆ ನಿಮಗೆ 3ನೇದಕ್ಕೆ ಮುಕ್ತಾಯ ಆಡ್ತಾರಾ, ಇಲ್ಲೇ 3ನೇದಕ್ಕೇ ಗೆದ್ಕೊಂಡು ರಾಜಕೀಯ ಪ್ರವೇಶ ಮಾಡ್ತಾರಾ, ವಿಧಾನಸೌಧಕ್ಕೆ ಬರ್ತಾರಾ ಅಂತ ಕಾದು ನೋಡಬೇಕು. ಯಾಕೆಂತ ಹೇಳಿದ್ರೆ ಇವತ್ತು ಲಾಸ್ಟ್ ಕ್ಯಾನ್ವಾಸ್, ನಿಮಗೆ ಪ್ರಚಾರ ಮನೆಗೆ ಕ್ಯಾನ್ವಾಸ್ ಮಾಡ್ಬೋದು.
ಬಟ್ ರ್ಯಾಲಿ ಹೋಗೋದಾಗಲಿ ಅದು ನಿನಗೆ ಎಂಡ್ ಆಯಿತು. ಇವತ್ತು ಮನೆಗೆ ಹೋಗಿ ಮತದಾರರ ಹತ್ರ ಮತ ಕೇಳ್ಬೋದು. ಇನ್ನು ರಾತ್ರಿ ನಡೀತಲ್ಲ, 10 ಗಂಟೆ ಆದಮೇಲೆ ಯಾರ ಎಷ್ಟೆಷ್ಟು ಹಂಚ್ತಾರೋ, ಮೈತ್ರಿ ಅಭ್ಯರ್ಥಿ ಟೀಮ್ ಅವ್ರು ದುಡ್ಡು ಹಂಚ್ತಾರೋ ಇಲ್ಲ ಕಾಂಗ್ರೆಸ್ ದುಡ್ಡು ಹಂಚ್ತಾರೋ ಅದು ಕಾದು ನೋಡಬೇಕು. ಮನಸ್ಸು ಯಾವ ಥರ ಒಲವು ಯಾರ ಕಡೆ ಆಗುತ್ತೋ ಗೊತ್ತಿಲ್ಲ. ಚನ್ನಪಟ್ಟಣದ ಜನ ಹೆಂಗೆ ಬೇಕಾದ್ರೂ ತಿಳ್ಕೊಬೋದು. ದುಡ್ಡು ಇಸ್ಕೊಂಡು ಕಾಂಗ್ರೆಸ್ ಇರೋದ ದುಡ್ಡು ಇಸ್ಕೊಂಡು ನಿಖಿಲ್ ಕುಮಾರಸ್ವಾಮಿಗೆ ಓಟ್ ಹಾಕ್ಬೋದು ಸಿಂಪತಿಗೆ, ಯಾಕೆಂದರೆ 2 ಸಲ ಸೋತಿದ್ದಾರೆ ಅಂತ. ಹಾಗೆ ನಿಮಗೆ ಸುಮಾರು ಕಡೆ ಚನ್ನಪಟ್ಟಣದಲ್ಲಿ ಹೇಳ್ತಾರೆ, ಇಲ್ಲ ಯೋಗೇಶ್ವರ್ ಅವರು ಕೆಲಸ ಮಾಡಿದ್ದಾರೆ, ಯೋಗೇಶ್ವರ್ ನೀರು ಬಿಟ್ಟವ್ರೆ ಅಂತ. ಹೌದು, ನೀರು ಬಿಟ್ಟರೆ ಸತ್ಯ. ಯೋಗೇಶ್ವರ್ ಅವರು ತುಂಬ ಕೆಲಸ ಮಾಡಿದ್ದಾರೆ, ಆನೆಸ್ಟಾಗಿ ಕೆಲಸ ಮಾಡಿದ್ದಾರೆ. ಬಟ್ ನೀರು ಬಿಡೋದಕ್ಕೆ ಯಾರು ಕಾರಣ ಅಂತಲೇ ಯಾರು ಹೇಳಲ್ಲ. ಅದು ಹೇಳ್ತೀನಿ. ದೇವೇಗೌಡರು ಡ್ಯಾಮ್ ಕಟ್ಟಿದ್ದಕ್ಕೆ ಅಲ್ಲಿ ನೀರು ಬರೋದಕ್ಕೆ ಸಾಧ್ಯ ಆಯಿತು, ಅದನ್ನು ಮೆನ್ಷನ್ ಮಾಡಬೇಕು, ಹಿನ್ನೆಲೆ ತೆಗಿಬೇಕು ಫಸ್ಟು. ಆವಾಗ ನೀವು ಅದನ್ನು ಅಕ್ಸೆಪ್ಟ್, ಅದನ್ನು ಯಾರು ಹೇಳೋದ, ಅದನ್ನು ಹೇಳಬೇಕಲ್ವ. CP ಯೋಗೇಶ್ವರ ಆಗಿರ್ಬೋದು, ಕಾಂಗ್ರೆಸ್ ಮುಖಂಡರಾಗಿರ್ಬೋದು, ಹೇಳಬೇಕಲ್ಲ. CP ಯೋಗೇಶ್ವರ್ ಕೆಲಸ ಮಾಡಿದರೆ ಹೌದು, ಅದನ್ನ ನಾವು ಒಪ್ಕೋಬೇಕು. ಚನ್ನಪಟ್ಟಣ ಜನನೂ ಒಪ್ಕೊಂಡಿದ್ದಾರೆ, ಕೆಲವು ಜನ ಒಪ್ಕೊಂಡವ್ರೆ. ಬಟ್ ಅದರಿಂದ ಯಾರಿದ್ದಿದ್ದು ಅದನ್ನು ಹೇಳಬೇಕಲ್ವ. ಆಗ ಲೆಕ್ಕಾಚಾರ ನೋಡೋದಾದರೆ 1999ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಮೊದಲ ಬಾರಿಗೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ CP ಯೋಗೇಶ್ವರ್ ಅವರು ಗೆದ್ದಿದ್ರು 1999ನಲ್ಲಿ. ಹಾಗೆ 2004ರಲ್ಲಿ ಮತ್ತು 2008ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ CP ಯೋಗೇಶ್ವರ್ ಗೆದ್ದಿದ್ರು. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹೇಳ್ತಾರೆ ನಾನು ನಿಮಗೆ. ಹಾಗೆ 2009ರಲ್ಲಿ CP ಯೋಗೇಶ್ವರ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸೋತಿದ್ರು. 2009ರಲ್ಲಿ ಪಕ್ಷೇತರ ಅಂದರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ 2009ರಲ್ಲಿ ಸೋಲನ್ನು ಕಂಡಿದ್ರು. ಹಾಗೆ 2018 ಮತ್ತು 2023ರಲ್ಲಿ ಯೋಗೇಶ್ವರರು HDK ವಿರುದ್ಧ ಅಂದರೆ ಕುಮಾರಸ್ವಾಮಿ ವಿರುದ್ಧ ಸೋಲನ್ನು ಅನುಭವಿಸಿದ್ರು. ನಿಮ್ಮ ಲಾಸ್ಟ್ 2023 ಎಲೆಕ್ಷನ್ ನೋಡೋದಾದರೆ, ಬೈ ಎಲೆಕ್ಷನ್ಗಿಂತ ಮುಂಚೆ ಎಲೆಕ್ಷನ್ ನಡೀತಲ್ಲ, ನಾರ್ಮಲ್ ಎಲೆಕ್ಷನ್ ನಡೀತಲ್ಲ, ಹಾಗೆ ಲೆಕ್ಕಾಚಾರ ಹಾಕೋದಾದರೆ JDS ಕ್ಯಾಂಡಿಡೇಟ್ ಕುಮಾರಸ್ವಾಮಿ ಅವರು 96,592 ಮತಗಳನ್ನು ಪಡೆದಿದ್ದರು. BJP ಅಭ್ಯರ್ಥಿ ಯೋಗೇಶ್ ಅವರು 80,677 ಮತಗಳನ್ನು ಪಡೆದಿದ್ದರು. ಕಾಂಗ್ರೆಸ್ ಅಭ್ಯರ್ಥಿ S ಗಂಗಾಧರ್ 15,374. ನಾ ಆಗಲೇ ನಿಮ್ಗೆ ಹೇಳಿದ್ನಲ್ಲ, ಈ ಸಲ ಟಗ್ ಆಫ್ ಆರ್ ಆಗುತ್ತೆ, ಅಂದರೆ ಫೈಟ್ ಆಗುತ್ತೆ ಕಾಂಗ್ರೆಸ್ಗೆ ಮತ್ತು ಮೈತ್ರಿ ಅಭ್ಯರ್ಥಿಗೆ. ನಿಮ್ಗೆ ಲಾಸ್ಟ್ ಟೈಮ್ ಕಾಂಗ್ರೆಸ್ ಲೆಕ್ಕಾಚಾರ ನೋಡಿದ್ರೆ 15,000 ಅಷ್ಟೇ. ನಿಮಗೆ ಕಾಂಗ್ರೆಸ್ ವರ್ಚಸ್ ಅಂತ ಏನಿಲ್ಲ ಅಲ್ಲಿ ನಿಮಗೆ ಯೋಗೇಶ್ ಮಕ ನೋಡ್ತಾರೆ. ಕೆಲವು ಜನ ಯೋಗೇಶ್ವರ್ ಅವರು BJPಲೇ ಇರಬೇಕಾಗಿತ್ತು ಅಂತ ನೋಡಿ ಮಕ ಓಟ್ ಹಾಕ್ತಾರೆ. ಇನ್ನು ಕೆಲವು ಜನ ಕಾಂಗ್ರೆಸ್ಗೆ ಹೋದ್ರೂ ಪರವಾಗಿಲ್ಲ, ಯೋಗೇಶ್ವರ್ ಅವರು ಗೆಲ್ಲಬೇಕು ಅಂತ ಆಶಿಸ್ತಾರೆ. ಬಟ್ ಗಂಗಾಧರ್ ನಿಮ್ಗೇನು ಅಷ್ಟು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಾರಲ್ಲ, ಆ ಥರ ಇತ್ತು. 15,000 ನಿಮಗೆ ಅದೇನು ಅಷ್ಟು ಎಫೆಕ್ಟ್ ಆಗಲಿಲ್ಲ, BJPಗಾಗಲಿ JDSಗಾಗಲಿ ಅಷ್ಟು ಎಫೆಕ್ಟ್ ಆಗಲಿಲ್ಲ ಲಾಸ್ಟ್ ಟೈಮು. ಆದರೆ ಗೆಲುವಿನ ಅಂತರ ಕುಮಾರಸ್ವಾಮಿ ಗೆದ್ದಿದ್ದು ಲಾಸ್ಟ್ ಟೈಮು 15,915, 15,915 ಅಂತರದಲ್ಲಿ ಗೆದ್ದರು. ಯಾರು? ನಮ್ಮ ಕುಮಾರಸ್ವಾಮಿ ಅವರು, JDS ಅಭ್ಯರ್ಥಿ. ಬಟ್ ಈ ಸಲ ಏನಾಗುತ್ತೋ ಕಾದು ನೋಡಬೇಕು. ಇನ್ ಕೇಸ್ ನಿಮಗೆ ನಿಖಿಲ್ ಕುಮಾರಸ್ವಾಮಿ ಸೋತ್ರೆ ನೆಕ್ಸ್ಟ್ ನಿಖಿಲ್ ಕುಮಾರಸ್ವಾಮಿ ಏನು ಮಾಡ್ತಾರೆ? ಆಮೇಲೆ ಯೋಗೇಶ್ವರ್ ಗೆದ್ರು ಅಂದ್ಕೊಳ್ಳಿ, ನಿಜವಾಗ್ಲೂ ಅವ್ರಿಗೆ ಮಿನಿಸ್ಟ್ರ್ ಪೋಸ್ಟ್ ಕೊಡ್ತಾರಾ ಕಾಂಗ್ರೆಸ್ ಅವರು? ಇದಕ್ಕೆ DK ಶಿವಕುಮಾರ್ ಬಿಡ್ತಾರಾ? DK ಸುರೇಶ್ ಒಪ್ಕೋತಾರಾ? ಏಕೆಂದರೆ ಅವ್ರವ್ರಿಗೆ ಆಗಲ್ಲ. ಎಲೆಕ್ಷನ್ ಟೈಮ್ ಮಾತ್ರ ನಿಮಗೆ ನಕ್ಕೊಂಡು ಜನಗಳ ಮುಂದೆ ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು, ಹಗ್ ಮಾಡಿಕೊಂಡು, ಹಾಯ್ ಮಾಡಿಕೊಂಡು ಎಲ್ಲ ನಾವು ಚೆನ್ನಾಗಿದ್ದೀವಿ, ನಾವು ತುಂಬಿದ ಮನೆ ಅಂದ್ಕೊಂಡು ಕಾಂಗ್ರೆಸ್ ಅವರು ಮಾಡ್ತಾವ್ರೆ. ಆಮೇಲೆ ಇನ್ನೊಂದು ಮೇಜರ್ ಕಾಂಗ್ರೆಸ್ಗೆ ಡ್ರಾಬ್ಯಾಕ್ ಅಂದರೆ 5 ಆಕಾಂಕ್ಷೆ ಹೇಳಿದ್ರಲ್ಲ, ಯಾರು CM ಆಗಿರ್ಬೋದು, CM ಸಾಹೇಬರು ಸಿದ್ದರಾಮಯ್ಯ ಅವರಾಗಿರ್ಬೋದು, ಹಾಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ 5 ಆಕಾಂಕ್ಷೆ ಹೇಳಿದ್ರ. ಹೆಣ್ಮಕ್ಳಿಗೆ ಬಸ್ದು ಅದು ಮತ್ತು ದಿನಸಿ ಅವೆಲ್ಲ ಇದು ಮಾಡ್ತೀನಿ ಅಂತ ಹೇಳಿದರು, ಟಿಕೆಟ್ ಫ್ರೀ ಅಂತ ಹೇಳಿದರು, ಇನ್ನು 4-5 ಹೇಳಿದ್ರಲ್ಲ, ಅದು ಯಾವುದು ಕೂಡ ಆಗಲಿಲ್ಲ. ಜನಗಳಿಗೆ ಗೊತ್ತಾಗೋಯ್ತು. ಇದು ಪಬ್ಲಿಸಿಟಿ. ಗೆದ್ದು ಒಂದು 6-7 ತಿಂಗಳು ಮಾತ್ರ ಮಾಡಿದ್ದು, 2,000 ಯಾರಿಗೂ ಕೂಡ ಹೋಗ್ತಿಲ್ಲ. ಅದೊಂದು ಮೈನಸ್ ಆಗ್ಬೋದು ಕಾಂಗ್ರೆಸ್ಗೆ. ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ, ಕಾಂಗ್ರೆಸ್ಗೆ ಅದೊಂದು ಮೈನಸ್ ಆಗ್ಬೋದು. ಯಾಕೆಂತ ಹೇಳಿದ್ರೆ ನಿಮಗೆ ನಮ್ಮ ಮಂಡ್ಯ ಜನ, ಮೈಸೂರು ಮತ್ತು ಚನ್ನಪಟ್ಟಣ ರಾಮನಗರ ಜನ ಹೆಂಗೆ ಅಂದರೆ ಮುಂದೆಯಿಂದ ಚುಚ್ತಾರಲ್ಲ,
ಅವ್ರನ್ನ ಬಿಲೀವ್ ಮಾಡ್ತಾರೆ. ನೀವು ಮಾತು ಕೊಟ್ಟು ಹಿಂದೇನ ಚುಸ್ತಿರಲ್ಲ, ಅವ್ರನ್ನ ಯಾವುದೇ ಕಾರಣಕ್ಕೂ ನಂಬೋದಿಲ್ಲ. ಇದಂತೂ 100% ಸತ್ಯ. ಏಕೆಂದರೆ ನಮ್ಮ ಜನ ಇರೋದೇ ಹಂಗೆ. ಅಲ್ಲಿ ಆ ವರ್ಗದ ರಾಮನಗರದಿಂದ ಮೈಸೂರು ಕಡೆ ಹೋಗ್ತೀವಲ್ಲ, ಅಲ್ಲೆಲ್ಲ ಹಂಗೆ ಇರೋದು. ಯಾಕೆಂತ ಹೇಳಿದ್ರೆ ಹೇಳ್ಬಿಟ್ಟು ಮಾಡಿ, ಹೇಳ್ಬಿಟ್ಟು ಯಾಕೆ ನಡ್ಕೊಂಡಿಲ್ಲ, ಫಸ್ಟು ಪ್ರಶ್ನೆ ಕೇಳೋದೇ ಅದು. ಹೇಳ್ದಂಗೆ ನಡ್ಕೊಂಡಿಲ್ವಲ್ಲ ನೀವು ಕಾಂಗ್ರೆಸ್ ಅವರು, ನಿಮ್ಮನ್ನ ಏನಕ್ಕೆ ಓಟಾಗಿ ಗೆಲ್ಲಿಸ್ಬೇಕಾಗಿತ್ತು ನಾವು ಅಂತ ಫಸ್ಟು ಪ್ರಶ್ನೆ. ಅದಕ್ಕೆ ಇವ್ರಿಗೆ ಯಾರ ಹತ್ರನೂ ಲೀಡರ್ಸ್ ಹತ್ರ, ಕಾಂಗ್ರೆಸ್ ಲೀಡರ್ಸ್ ಹತ್ರ ಉತ್ತರ ಇಲ್ಲ. ಅದೊಂದು ಮೈನಸ್ ಆಗ್ಬಹುದು. ಆ್ಯಸ್ ಯೂಶಲ್ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇದು ಪ್ಲಸ್ ಆಗ್ಬೋದು. ಆಮೇಲೆ BJP ಮತ್ತು JDS ಎರಡೂ ಸೇರಿ ಮೈತ್ರಿ ಅಭ್ಯರ್ಥಿ ಅಂತ ಘೋಷಿಸಿದ್ದಾರೆ. ನಿಮಗೆ ಆಲ್ಮೋಸ್ಟ್ ಅಲ್ಲಿ BJP ಅಂದರೆ ಸುಮಾರು ಜನ, ಚನ್ನಪಟ್ಟಣ ಜನ ಹಿರಿಯರು ಮತ್ತು ಯಂಗ್ಸ್ಟರ್ಸು. ಕ್ಯಾಂಡಿಡೇಟ್ ಯಾರೇ ಆಗಿರಲಿ BJP, ಮೋದಿ ಬರಬೇಕು, ಮೋದಿ ಸೆಂಟ್ರಲ್ ಬರಬೇಕು. ಮೋದಿಯವ್ರು ಸೆಂಟ್ರಲ್ ಬಂದರೆ ಒಂದು ಅಭಿವೃದ್ಧಿ ಕಾಣ್ಬೋದು, ಎಲ್ಲರಿಗೂ ಒಳ್ಳೇದಾಗುತ್ತೆ, ರೈತರಿಗೂ ಒಳ್ಳೇದಾಗುತ್ತೆ. ಆಮೇಲೆ ನಿಮಗೆ ನಿಖಿಲ್ ಕುಮಾರಸ್ವಾಮಿನ ಗೆಲ್ಸಿದ್ರೆ ಅದು ಕುಮಾರಣ್ಣ ಕ್ಷೇತ್ರ. ಕುಮಾರಣ್ಣ ರೈತರ ಪರವಾಗಿ ಪ್ರತಿಯೊಂದು ಹಂತವಾಗೂ ನಿಂತಿದ್ದಾರೆ. ಸಾಲ ಮನ್ನಾ ಮಾಡಿರಬಹುದು, ಹಾಗೆ ಬೇರೆ ಬೇರೆ ವಿಷಯ, ರೈತರಿಗೆ ಏನೇನು ಸಪೋರ್ಟ್ ಬೇಕೋ, ಸೌಕರ್ಯಗಳು ಬೇಕೋ ಅದನ್ನು ಮಾಡಿಕೊಟ್ಟಿದ್ದಾರೆ. ಅದೊಂದು ಪ್ಲಸ್ ಆಗ್ಬೋದು. ಸಿಂಪತಿ ಕಾರ್ಡ್ನ ಪ್ಲೇ ಮಾಡ್ತಾ ಇದ್ದಾರೆ ಇಲ್ಲಿ ಯಾರು, ಕುಮಾರಣ್ಣ ಅವರು. ಸಿಂಪತಿ ಅನ್ನೋದಕ್ಕಿಂತ ಕೆಲಸ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಕೆಲಸ ಮಾಡಿದ್ದಾರೆ, ಅದನ್ನು ಕೇಳ್ತಾ ಇದ್ದಾರೆ. ಆಮೇಲೆ ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಅವರ ಪತ್ನಿ ರೇವತಿ ಕೂಡ ನನ್ನ ಗಂಡನನ್ನು ಗೆಲ್ಲಿಸ್ಕೊಡಿ ಅಂತ ಯಾವುದೋ ವೇದಿಕೆಯಲ್ಲಿ ಹೇಳಿದ್ದಾರೆ. ಆ ಹೆಣ್ಮಗು ಮಾತಾಡೋದ್ರಿಂದ ಸ್ವಲ್ಪ ಜನ ಕರಗಿ ಸೋತಿ ನಿಖಿಲ್ ಕುಮಾರಸ್ವಾಮಿಗೆ ಲಾಸ್ಟ್ ಟೈಮ್ ಒಂದು ಅವಕಾಶ ಕೊಡಬೇಕು, ಏಕೆಂದರೆ 2 ಸಲ ಸೋತಿದ್ದಾರೆ, ಗೆಲ್ಸ್ ನೋಡೋಣ, ಕುಮಾರಸ್ವಾಮಿಯವ್ರು ಮಾಡ್ಬೋದು. ಇಲ್ಲ, ಖಂಡಿತ ಮಾಡಿದ್ದಾರೆ, ಕುಮಾರಸ್ವಾಮಿಯವ್ರು ಮಾಡಿದ್ದಾರೆ. ಹಾಗೆ ದೇವೇಗೌಡರು ವರ್ಚಸ್ಸಲ್ಲಿದೆ. ನಿಖಿಲ್ ಕುಮಾರಸ್ವಾಮಿ ಅನ್ನೋದಕ್ಕಿಂತ ಮತ್ತು ಕುಮಾರಸ್ವಾಮಿ ಅನ್ನೋದಕ್ಕಿಂತ ದೊಡ್ಡ ಗೌಡರ ವರ್ಚಸ್ಸು ಚನ್ನಪಟ್ಟಣದಲ್ಲಿ ಇದೆ. ದೇವೇಗೌಡರು ಮೊಮ್ಮಗ ತಾನೆ ಬಿಡ್ರಿ, ಗೆಲ್ಸನ ಬಿಡ್ರಿ ಅನ್ನೋ ಮಟ್ಟಿಗೆ ಇದೆ. ಅದೊಂದು ಪ್ಲಸ್ ಆಗ್ಬೋದು ನಿಖಿಲ್ ಕುಮಾರಸ್ವಾಮಿಗೆ. ಆಮೇಲೆ ಗೆಲ್ಲಬೇಕು, 2 ಸಲ ಸೋತಿದ್ದಾರೆ ಅಂತ ಗೆಲ್ಲಿಸಲೇಬೇಕು ಅಂತ ಕುಮಾರಸ್ವಾಮಿ ಆಗಿರ್ಬೋದು, ದೇವೇಗೌಡರಾಗಿರ್ಬೋದು ಪಣ ತೊಟ್ಟಿರೋ ಸತ್ಯ. ಬಟ್ ನಿನ್ನೆ ಬಂದು ಜಮೀರ್ ಅಹ್ಮದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕುಮಾರಸ್ವಾಮಿ ಕರಿಯ ಅಂತ. ಅದೊಂದು ಮೈನಸ್ ಆಗಬಹುದು ಕಾಂಗ್ರೆಸ್ಗೆ. ಈ 5 ಆಕಾಂಕ್ಷೆಗಳ ಜೊತೆ ಇದೊಂದು ಮೈನಸ್ ಆಗ್ಬೋದು. ಲಾಸ್ಟ್ ಟೈಮ್ ಆಯ್ತಲ್ಲ ಇಲ್ಲಿ MP ಎಲೆಕ್ಷನಲ್ಲಿ, ರೇವಣ್ಣ ಸಾಹೇಬರು ಸುಮಲತಾ ಅವ್ರಿಗೆ ಕೆಟ್ಟದಾಗಿ ಬೈದು ಆಪೋಸಿಟೋಗೆ ವೋಟಿಂಗ್ ಆಗೋಯ್ತದಲ್ಲ, ಆ ಥರ ಆಗಬಹುದು. ಅದೇ ಥರ ಇಲ್ಲಿ ಲಾಸ್ಟ್ ಟೈಮು ಇಲ್ಲಿ JDS ಆಗಿತ್ತು, ಈ ಟೈಮು ಕಾಂಗ್ರೆಸ್ಸಲ್ಲಿ ಆಗಿದೆ. ಆಮೇಲೆ ನಿಮಗೆ ಲಾಸ್ಟ್ ಮೂಮೆಂಟಲ್ಲಿ ಇಷ್ಟೆಲ್ಲ ಬಂದು ಬೈತಾರಲ್ಲ, ಆ ಮನುಷ್ಯ ಅಷ್ಟು ಕೆಲಸ ಮಾಡಿದ್ರು, ಇವ್ನು ಎಲ್ಲಿಂದ ಬಂದು ಬೈದ್ಬಿಟ್ರಲ್ಲ ಅಂತ ತಿರ್ಕೊಂಡ್ಬಿಡ್ತಾರೆ ಜನ. ಆಟೋಮೆಟಿಕ್ ತಿರ್ಕೊಂಡ್ಬಿಡ್ತಾರೆ. ನೀವು ದುಡ್ಡು ಇಸ್ಕೊಂಡಿದ್ರು ಆಟೋಮೆಟಿಕ್ ತಿರ್ಕೊಂಡ್ಬಿಡ್ತಾರೆ. ಇದು ಸತ್ಯ. ಹಾಗಾಗಿ ಕಾದು ನೋಡೋಣ ಸ್ನೇಹಿತರೆ. ಚನ್ನಪಟ್ಟಣ ಬೊಂಬೆಗಳ ನಾಡಲ್ಲಿ ಯಾರು ಗೆಲ್ಲಬಹುದು? ಐದರ್ ನಿಖಿಲ್ ಕುಮಾರಸ್ವಾಮಿ ಅವರ ಅಥವಾ ಯೋಗೇಶ್ವರ್ ಅವರ, ಯಾರು ಗೆಲ್ತಾರೆ ಕಾದು ನೋಡೋಣ. ನಾಳೆ ವೋಟಿಂಗು ಅಂದರೆ 13ನೇ ತಾರೀಕು, ಇವತ್ತು 12ನೇ ತಾರೀಕು, ನಾಳೆ 13ನೇ ತಾರೀಕು. ಚನ್ನಪಟ್ಟಣ ಜನ ಆಗಿರ್ಬೋದು, ಶಿಗಾವಿ ಜನ ಆಗಿರ್ಬೋದು, ಸಂಡೂರು ಜನ ಆಗಿರ್ಬೋದು, ಪ್ರತಿಯೊಬ್ಬರು ವೋಟ್ ಮಾಡಿ. ವೋಟ್ ಮಾಡುವುದು ನಮ್ಮ ಹಕ್ಕು. ನೀವು ಯಾರಿಗಾರ ವೋಟ್ ಮಾಡಿ, ನಿಮ್ಗೆ ಅನಿಸುತ್ತಾ ಈ ಮನುಷ್ಯ ಒಳ್ಳೆ ಅಭ್ಯರ್ಥಿ ಅಂತ, ಖಂಡಿತವಾಗ್ಲೂ ವೋಟ್ ಮಾಡಿ. ಆಮೇಲೆ ವೋಟ್ ಮಾಡಾದ್ಮೇಲೆ ನಿಮ್ಮ ಕೆಲಸಗಳನ್ನ, ಅಂದರೆ ನಿಮ್ಗೆ ಏನೇನು ಕೆಲಸಗಳಾಗಬೇಕು ಅದನ್ನು ಧೈರ್ಯವಾಗಿ ನೀವೇ ಹೋಗಿ ಕೇಳಿ. ಅವ್ರ ಹತ್ರ ನಾವು ವೋಟ್ ಮಾಡಿದ್ದೀವಿ, ನಾವು ನಿಮಗೆ ವೋಟ್ ಮಾಡಿ ಗೆಲ್ಸಿದ್ದೀವಿ, ನಮಗೆ ಈ ಥರ ಕೆಲಸಗಳು ಮಾಡಿಕೊಡಿ, ನಮಗೆ ಸ್ಕೂಲ್ಸ್ಗೆ ಈ ಥರ ಮಾಡಿಸಿ, ಮಕ್ಕಳಿಗೆ ಓಡೋಕ್ಕೆ ತೊಂದರೆ ಆಗ್ತಿದೆ, ಬಸ್ ಫೆಸಿಲಿಟೀಸ್ ಮಾಡಿಸ್ಕೊಡಿ, ರೈತರಿಗೆ ತೊಂದರೆ ಆಗ್ತಿದೆ, ರೈತರಿಗೆ ಸಬ್ಸಿಡಿ ಕೊಡಿ, ಬೆಳೆ ಬೆಳೆಯೋದಕ್ಕೆ ಸಬ್ಸಿಡಿ ಕೊಡಿ. ಆಮೇಲೆ ಟೋಲ್ದು ಮಾತಾಡಿ. ಪ್ರತಿಯೊಬ್ಬರು ಮಾತಾಡ್ಬೋದು ಸ್ನೇಹಿತರೆ, ನಾವು ಮಾತಾಡಿದ್ರೆ ಮಾತ್ರ ಸಮಸ್ಯೆಗಳು ಬಗೆಹರಿಯೋದು. ನಾವು ಓಟ್ ಹಾಕ್ಬಿಟ್ಟು ಬಂದ್ಬಿಟ್ಟು ಸುಮ್ಮನೆ ಹಿಂಗೆ ತೋರಿಸ್ಕೊಂಡು ಅದು ಪ್ರಯೋಜನ ಆಗಲ್ಲ. ಸ್ಟೇಟಸ್ಗೆ ಹಾಕತ್ತೀವಿ, ಮತ್ತು ಅಷ್ಟೇ 24 ಅವರ್ ಇರ್ತದೆ, ಹೊಟ್ಟೋಗುತ್ತೆ. ಪ್ರತಿಯೊಬ್ಬರು ಕೇಳಬೇಕು. ಯಾರನ್ನೇ MLA ಆಗಲಿ MP ಗಳನ್ನಾಗಲಿ ನಾವು ಕೇಳಬೇಕು. ಇದು ನಮ್ಮ ಹಕ್ಕು. ವೋಟ್ ಮಾಡೋದು ನಮ್ಮ ಹಕ್ಕು. ಪ್ರತಿಯೊಬ್ಬರು ವೋಟ್ ಮಾಡಿ ನಿಮ್ಮ ಅಭ್ಯರ್ಥಿಗಳನ್ನ ನೀವು ಗೆಲ್ಸ್ಕೊಳ್ಳಿ. ಓಕೆ ಸ್ನೇಹಿತರೆ, ನಾಳೆ ನೋಡೋಣ ಯಾರು ವೋಟಿಂಗ್ ಹಿಂಗೆ ನಡೆಯುತ್ತೆ. ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ ಸದಾಕಾಲ ನನ್ನ ಮೇಲೂ ಹಾಗೂ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಬಾಯ್.